ನಮಸ್ಕಾರ, ಗುಡ್ ಈವ್ನಿಂಗ್. ಇದು ನ್ಯೂಸ್ ಅಟ್ 4. ನಾನು ಹರೀಶ್ ನಾಗರಾಜ್. ಇವತ್ತು ಬೆಳಂಬೆಳಗ್ಗೆ ಸುಮಾರು 6:35ಕ್ಕೆ ಸಂಜನಾ ಅವರ ಮನೆಗೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡ್ತಾರೆ, ಸರ್ಚ್ ವಾರೆಂಟ್ ತೊಗೊಂಡೋಗಿರ್ತಾರೆ. ಅದಾದ್ಮೇಲೆ ವಾಪಸ್ ಸಿಸಿಬಿ ಕಚೇರಿ ಕರ್ಕೊಂಡ್ಬರ್ತಾರೆ. ಎನ್ಕ್ವೈರಿ ಶುರುವಾಗುತ್ತೆ. ಅರೆಸ್ಟ್ ಮಾಡಿದ್ದಾರೆ. ಈಗ ಪ್ರೊಸೆಸ್ ಪ್ರಕಾರ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಿದ್ದಾರೆ. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ನಟಿ ಸಂಜನಾಗೆ ರ್ಯಾಂಡಮ್ ಟೆಸ್ಟಲ್ಲಿ ಕೋವಿಡ್ ನೆಗೆಟಿವ್ ಬಂದಿದೆ. ಮೆಡಿಕಲ್ ಟೆಸ್ಟ್ಗೂ ಮುಂಚೆ ನಡೆದಂಥ ಕೋವಿಡ್ ಟೆಸ್ಟ್ ಸಂಜನಾಗೆ KC ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ನಟಿ ಸಂಜನಾ ಅವರ ರಕ್ತದ ಮಾದರಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಫೊರೆನ್ಸಿಕ್ ಲ್ಯಾಬ್ಗೆ ಅದನ್ನು ರವಾನೆ ಮಾಡಿದ್ದಾರೆ. ಡ್ರಗ್ಸ್ ಪಡೆದುಕೊಂಡಿದ್ದಾರಾ ಅಥವಾ ಇಲ್ವಾ ಎಂಬ ಖಾತ್ರಿಗೋಸ್ಕರ ರಕ್ತ ಪರೀಕ್ಷೆ ನಡೆಸಲಾಗಿದೆಯಂತೆ. ಸಂಜನಾ ಸಂಕಷ್ಟಕ್ಕೆ ದೂಡುತ್ತಾ ಆಗಿದ್ರೆ ಗೊತ್ತಿಲ್ಲ. ಈ ರಕ್ತದ ರಿಪೋರ್ಟ್, ರಕ್ತದ ಮಾದರಿ ಇಟ್ಕೊಂಡು ಮುಂದಿನ ವಿಚಾರಣೆ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಡ್ರಗ್ಸ್ ತೆಗೆದುಕೊಂಡಿದ್ದು ಖಾತ್ರಿ ಆದರೆ ಸಂಕಷ್ಟ ಶುರುವಾಗುತ್ತೆ. 3 ದಿನಗಳ ಬಳಿಕ ಸಿಗುತ್ತೆ ಈ ರಕ್ತ ಮಾದರಿಯ ರಿಪೋರ್ಟ್. ಈ ಕ್ಷಣ ಅವರು KC ಜನರಲ್ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಈಗಿನ ವ್ಯವಸ್ಥೆಗೆ ಅನುಗುಣವಾಗಿ ಕೋವಿಡ್ ಟೆಸ್ಟನ್ನು ಮಾಡಿಸಿದ್ರು. ಮೊದಲಿಗೆ ರ್ಯಾಪಿಡ್ ಟೆಸ್ಟ್ ಆಯಿತು, ಅದರಲ್ಲಿ ಕೋವಿಡ್ ನೆಗೆಟಿವ್ ಬಂದಿದೆ. ಸೊ ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಕೊರೋನಾ ಬಂದಿಲ್ಲ. ಅದಾದ ನಂತರದಲ್ಲಿ ಬ್ಲಡ್ ಸ್ಯಾಂಪಲ್ನ ಈಗಾಗಲೇ ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿಗ 3 ದಿನ ತೆಗೆದುಕೊಳ್ಳುತ್ತೆ ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಕಂಪ್ಲೀಟಾಗಿ ಬ್ಲಡ್ ಅನಾಲಿಸಿಸ್ ಟೆಸ್ಟ್ಗೆ. ಅದಾದ ನಂತರದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಈವ್ನಿಂಗ್ ಮಂಜುನಾಥ್. ಯಾವ್ಯಾವ ಥರ ಟೆಸ್ಟ್ ಮಾಡ್ತಿದ್ದಾರೆ? ಹರೀಶ್, ನಟಿ ಸಂಜನಾನ ಸಿಸಿಬಿ ಕಚೇರಿಯನ್ನ ನೇರವಾಗಿ KC ಜನರಲ್ ಆಸ್ಪತ್ರೆಗೆ ಕರೆದೊಯ್ದ್ರು. ಅಲ್ಲಿ KC ಜನರಲ್ ಆಸ್ಪತ್ರೆಯಲ್ಲಿ ಮೊದಲನೇದಾಗಿ ವೈದ್ಯಕೀಯ ಪರೀಕ್ಷೆಯನ್ನು ಒಳಪಡಿಸಿದ್ರು. ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ ಕೊರೋನಾ ಚೆಕಪ್ ಅನ್ನು ಕೂಡ ಮಾಡಿಸಿದ್ರು. ಇದೆಲ್ಲವೂ ಆದಂತಹ ಬಳಿಕ ಆಕೆಯನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಒಂದಷ್ಟು ರಕ್ತದ ಮಾದರಿಯ ಪರೀಕ್ಷೆಗಳನ್ನು ಕೂಡ ನಡೆಸಿದ್ರು. ರಕ್ತದ ಮಾದರಿ ಪರೀಕ್ಷೆ ನಡೆಸೋದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅಂದರೆ ಆಕೆ ಡ್ರಗ್ಸ್ ಅನ್ನ ಸೇವನೆ ಮಾಡಿದಳ ಇಲ್ವಾ ಅನ್ನೋದು ರುಜುವಾತು ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ಒಂದು ಬ್ಲಡ್ ಸ್ಯಾಂಪಲ್ಸ್ ಅನ್ನು ಕೂಡ ಈಗಾಗಲೇ KC ಜನರಲ್ ಆಸ್ಪತ್ರೆಯಲ್ಲಿ ತಗೊಂಡಿದ್ದಾರೆ. ಅದು ಒಂದು ರಕ್ತದ ಮಾದರಿ ಪರೀಕ್ಷೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಕೆ ಏನಾದರೂ ಡ್ರಗ್ಸ್ ಸೇವನೆ ಮಾಡಿದಳ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಒಂದು ವೇಳೆ ಆ ಒಂದು ರಕ್ತದ ಮಾದರಿಯ ಪರೀಕ್ಷೆಯಲ್ಲಿ ಏನಾದರೂ ಆಕೆ ಡ್ರಗ್ಸ್ ಸೇವನೆ ಮಾಡಿರುವಂಥದ್ದು ಏನಾದರೂ ಕಂಡು ಬಂದಂತಹ ವೇಳೆಯಲ್ಲಿ ಆಕೆಯ ಮೇಲೆ ಈ ಒಂದು ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಆ ಒಂದು ರಿಪೋರ್ಟ್ ಏನಿದೆ, ಆ ಒಂದು ರಿಪೋರ್ಟ್ ಎಲ್ಲೋ ಒಂದು ರೀತಿ ಎವಿಡೆನ್ಸ್ ಆಗಿ ಕೂಡ ಮಾರ್ಪಾಡಾಗುತ್ತೆ. ಇದೆಲ್ಲವೂ ಪ್ರೊಸೀಜರ್ ಆದಂತಹ ಬಳಿಕ ಈಗ ವಸಂತನಗರದಲ್ಲಿರುವಂತಹ ರಿಮೈಂಡ್ ಕೋರ್ಟ್ಗೆ ಆಕೆಯನ್ನು ಹಾಜರುಪಡಿಸಿದರೆ ಕೊರೋನಾ ಇರುವಂಥ ಒಂದು ಕಾರಣಕ್ಕೋಸ್ಕರ ತೀರಾ ಎಮರ್ಜೆನ್ಸಿ ಕೇಸ್ಗಳಿದ್ದಂತಹ ವೇಳೆಯಲ್ಲಿ ಅಂತಾನೆ ಸಪರೇಟ್ ಆಗಿ ಒಂದು ರಿಮೈಂಡ್ ಕೋರ್ಟ್ ಅಂತ ಈಗಾಗಲೇ ವಸಂತನಗರದಲ್ಲಿ ತೆರೆದಿದ್ದಾರೆ. ಅಲ್ಲಿನ 8ನೇ CMM ನ್ಯಾಯಾಧೀಶರ ಮುಂದೆ ಈಗಾಗಲೇ ನಟಿ ಸಂಜನಾ ಅವರನ್ನು ಹಾಜರುಪಡಿಸಿದ್ದಾರೆ. ಬಹುತೇಕ ಸಿಸಿಬಿಯ ಅಧಿಕಾರಿಗಳು ನಟಿ ಸಂಜನಾ ಅವರನ್ನು 1 ವಾರದ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಇನ್ವೆಸ್ಟಿಗೇಷನ್ ಬಾಕಿ ಇರುವಂಥ ಒಂದು ಕಾರಣಕ್ಕೋಸ್ಕರ, ಜೊತೆಗೆ ರಾಹುಲ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಆ ಒಂದು ಸ್ಟೇಟ್ಮೆಂಟ್ಗೆ ತಕ್ಕಂತೆ ನಟಿ ಸಂಜನಾ ಅವರನ್ನು ಕೂಡ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸುಮಾರು 1 ವಾರದ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಅಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ನಟಿ ಸಂಜನಾ ಅವರನ್ನು ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಜೊತೆಗೆ ಈಗ ನಟಿ ಸಂಜನಾ ಅವರ ಒಂದು ಪೊಲೀಸ್ ಕಸ್ಟಡಿ ಕೊಟ್ಟಂತಹ ಬಳಿಕ ನೇರವಾಗಿ ಸಿಸಿಬಿ ಕಚೇರಿಗೆ ನಟಿ ಸಂಜನಾ ಅವರನ್ನು ಕರೆತಂದು ಬಹುತೇಕ ಇನ್ನು 1-2 ಗಂಟೆಗಳ ಕಾಲಾವಕಾಶ ಮಾತ್ರ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಯಾಕಂದರೆ ರಾತ್ರಿ ಆದಂತಹ ಬಳಿಕ ಯಾವುದೇ ಒಂದು ಮಹಿಳಾ ಆರೋಪಿಯನ್ನ ಪೊಲೀಸ್ ಸ್ಟೇಷನ್ನಲ್ಲಿಟ್ಟು ಎನ್ಕ್ವೈರಿ ಮಾಡೋದಕ್ಕೆ ಕಾನೂನಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಬಹುಶಃ ನಟಿ ಸಂಜನಾ ಅವರನ್ನು ಸಿಸಿಬಿ ಕಚೇರಿಯಲ್ಲಿ ಸುಮಾರು 8-9 ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಿ ತದನಂತರ ಮಹಿಳಾ ಸಾಂತ್ವನ ಕೇಂದ್ರ ಏನು ಈಗಾಗಲೇ ರಾಗಿಣಿ ದ್ವಿವೇದಿಯವರು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾರೆ, ಅದೇ ಒಂದು ಮಹಿಳಾ ಸಾಂತ್ವನ ಕೇಂದ್ರಕ್ಕೂ ಕೂಡ ಅಷ್ಟೇ ನಟಿ ಸಂಜನಾ ಅವರನ್ನು ರಾತ್ರಿ ವೇಳೆಗೆ ಕರೆದೊಯ್ದು ಅಧಿಕಾರಿಗಳಲ್ಲಿ ಬಿಡ್ತಾರೆ. ಬಹುತೇಕ ನಾಳೆಯಿಂದ ನಟಿ ಸಂಜನಾ ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕೂಡ ಎನ್ಕ್ವೈರಿ ಮಾಡ್ಬೋದು, ಅಥವಾ ಸಿಸಿಬಿ ಕಚೇರಿಗೆ ಕರೆತಂದು ಕೂಡ ಅಷ್ಟೇ ಎನ್ಕ್ವೈರಿ ಮಾಡ್ಬೋದು. ಜೊತೆಗೆ ಇವತ್ತು ಏನು ಟೆಕ್ನಿಕಲ್ ವಿಭಾಗದಿಂದಲೂ ಕೂಡ ಅಷ್ಟೇ ನಟಿ ಸಂಜನಾ ಅವರ ಮೊಬೈಲ್ ಫೋನ್ಸ್ ಏನಿದೆ, ಆ ಒಂದು ಎಲ್ಲ ಮೊಬೈಲ್ ಫೋನ್ಸ್ ಅನ್ನು ಕೂಡ ಅಷ್ಟೇ ಏನೆಲ್ಲ ಮೆಸೇಜಸ್ ಡಿಲೀಟ್ ಆಗಿದೆ ಪ್ರತಿಯೊಂದು ಕೂಡ ರಿಟ್ರೈವ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ
ರಾಗಿಣಿ ಮನೆ ಮೇಲೆ ದಾಳಿ ನಡೆಸೋದಕ್ಕಿಂತ ಮುಂಚೆ CCB ಅಧಿಕಾರಿಗಳು ಒಂದು ನೋಟಿಸನ್ನು ಸರ್ವ್ ಮಾಡ್ತಾರೆ. ನೋಟಿಸ್ ಸರ್ವ್ ಮಾಡಿದಂಥ ಬಳಿಕ ನಟಿ ರಾಗಿಣಿ ಕೆಲವೊಂದು ವಾಟ್ಸಾಪ್ ಚಾಟ್ಗಳನ್ನು ಡಿಲೀಟ್ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಆದರೆ ಇಲ್ಲಿ ಸಂಜನಾ ಕೂಡ ಅಷ್ಟೇ ನೋಟಿಸ್ ಕೊಟ್ಟರೆ ಅದೇ ತರಹ ಸಾಕ್ಷ್ಯಗಳನ್ನು ನಾಶ ಮಾಡ್ಬೋದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ನೋಟಿಸ್ ಕೊಡದೆ ಏಕಾಏಕಿ ದಾಳಿ ನಡೆಸಿ ಆ ಒಂದು ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಮೊಬೈಲ್ ಫೋನ್ಗಳನ್ನು ಕೂಡ ಅಷ್ಟೇ ರಿಟ್ರೈವ್ ಮಾಡುವಂಥ ಕೆಲಸ ಆಗಿರ್ಬೋದು, ಕೆಲವೊಂದು ಆಕೆಯ ಕಾಲ್ ಲಿಸ್ಟ್ CDR ರಿಪೋರ್ಟ್ ಕೂಡ ಈಗಾಗಲೇ ತೆಗೆದಿದ್ದಾರೆ. ಪ್ರಮುಖವಾಗಿ ಆಕೆ ಯಾರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ಲು ಅನ್ನೋದರ ಕುರಿತಾಗಿ ಕೂಡ ಅಷ್ಟೇ CDR ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಅನಲೈಸಿಸ್ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ನಟಿ ಸಂಜನಾನ್ನ ಕಸ್ಟಡಿಗೆ ತಗೊಂಡು CCB ಕಚೇರಿಗೆ ಕರೆತರುವಂಥ ವೇಳೆಯಲ್ಲಿ ಇದೆಲ್ಲವೂ ಕೂಡ ಅಷ್ಟೇ ರಿಟ್ರೈವ್ ಮಾಡಿಕೊಂಡು ನಟಿ ಸಂಜನವನ್ನ ಅದೇ ಒಂದು ರಿಲೇಟೆಡ್ ಆಗಿ ಎನ್ಕ್ವೈರಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಬಹುತೇಕ ಇವತ್ತು CCB ಕಚೇರಿಯಲ್ಲಿ ನಟಿ ಸಂಜನವ್ರನ್ನ ಸಂಜೆ ಮೇಲೆ ಬಹುತೇಕ 1 ರಿಂದ 2 ಗಂಟೆಗಳ ಕಾಲ ಮಾತ್ರ ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿದೆ. ಹರೀಶ್. ರೈಟ್ ಮಂಜುನಾಥ್, ಸಂಕ್ಷಿಪ್ತವಾಗಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಗಾಗಿ. ಅಫ್ಕೋರ್ಸ್ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಇದೆಲ್ಲವೂ ಕೂಡ ನಡೀಬೇಕು. ಅದರಲ್ಲೂ ಒಂದಿದೆ, ಪ್ರತಿ 48 ಗಂಟೆ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದರೆ ಅಕ್ಯೂಸ್ಡ್ ಅಂದರೆ ಆರೋಪವನ್ನು ಯಾರು ಫೇಸ್ ಮಾಡ್ತಿರ್ತಾರೆ ಅವ್ರ ಮೆಡಿಕಲ್ ಟೆಸ್ಟ್ ಆಗ್ತಾನೆ ಇರಬೇಕು ಅಂತ. ಲೆಟ್ಸ್ ಮೂವ್ ಆನ್. ಸಂಜನಾ ಅರೆಸ್ಟ್ ಬಗ್ಗೆ ತಾಯಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೇಷ್ಮಾ ಅವರು, ನನ್ನ ಮಗಳ ಮೇಲಿನ ಆರೋಪ ಸುಳ್ಳು, ಎಲ್ಲದಕ್ಕೂ ಸಮಯ ಬರುತ್ತೆ, ದೇವರ ದಯೆಯಿಂದ ಎಲ್ಲವೂ ಒಳ್ಳೆಯದಾಗುತ್ತೆ, ಎಲ್ಲವನ್ನೂ ಹೇಳುವ ಸಮಯ ಬರುತ್ತೆ ಎಂದರು ಅವರ ತಾಯಿ. ಬ್ರೇಕಿಂಗ್ ನ್ಯೂಸ್. ಮಗಳು ಈ ಡ್ರಗ್ಸ್ ಆರೋಪವನ್ನು ಹೊತ್ತಿದ್ದಾಳೆ, ಆರೋಪದಿಂದ ನನ್ನ ಮಗಳು ಮುಕ್ತಳಾಗಿ ಹೊರಗೆ ಬರ್ತಾಳೆ ಅನ್ನುವ ಕಾನ್ಫಿಡೆನ್ಸ್ ಮಾತುಗಳನ್ನು ಅವರ ತಾಯಿಯವರು ಆಡ್ತಿದ್ದಾರೆ. ದೇವರ ದಯೆಯಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ, ಹಾಗಾಗಿ ಈ ಏನೇನು ಆರೋಪಗಳು ಮಾಡ್ತಿದ್ದಾರೆ ಆರೋಪ ಎಲ್ಲವೂ ಸುಳ್ಳು, ಎಲ್ಲದಕ್ಕೂ ಸಮಯ ಬರುತ್ತೆ, ಅದನ್ನು ಕ್ಲಾರಿಫೈ ಮಾಡ್ತೀವಿ, ಸಮಯ ಉತ್ತರ ಕೊಡುತ್ತೆ, ಆರೋಪದಿಂದ ಮುಕ್ತಳಾಗಿ ನನ್ನ ಮಗಳು ಹೊರಗೆ ಬರ್ತಾಳೆ ಅಂತ ಸಂಜನಾ ಗಲ್ರಾಣಿ ಅವರ ತಾಯಿಯವರು ಮಾತಾಡೋದು. ಏನೂ ಆಗಿಲ್ಲ. ಅದು ಎನ್ಕ್ವೈರಿ ಮಾಡೇ ಮಾಡ್ತಾರಪ್ಪ, ಮಾಡೇ ಮಾಡ್ತಾರೆ. ಫ್ರೆಂಡ್ ಇರುವಾಗ ಮಾಡೇ ಮಾಡ್ತಾರೆ. ಒಂದು ಎನ್ಕ್ವೈರಿ ನಡೀಲಿ, ದೇವ್ರ ದಯಿಂದ ಏನಾಗಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಅದು ಎನ್ಕ್ವೈರಿ ಮಾಡೇ ಮಾಡ್ತಾರಪ್ಪ, ಮಾಡೇ ಮಾಡ್ತಾರೆ. ಫ್ರೆಂಡ್ ಇರುವಾಗ ಮಾಡೇ ಮಾಡ್ತಾರೆ. ಒಂದು ಎನ್ಕ್ವೈರಿ ನಡೀಲಿ, ದೇವ್ರ ದಯಿಂದ ಏನಾಗಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಇದೀಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹಾಗಾಗಿ KC ಜನರಲ್ ಆಸ್ಪತ್ರೆಯಿಂದ ಬಾ ಅಂದರೆ ಒಂದು 15 ನಿಮಿಷ ಅಲ್ಲಿಗೆ ಪ್ರಯಾಣ. ವಸಂತನಗರದಲ್ಲಿರುವ ರಿಮಾಂಡ್ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ನಟಿ ಸಂಜನಾ ಗಲ್ರಾಡಿ ಅವರ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಅಲ್ಲೀಗ CCB ಪರ ವಕೀಲರು ಮಂಡಿಸ್ತಾರೆ, ಅವ್ರನ್ನ ನಮಗೆ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ. ರಿಮಾಂಡ್ ಕೋರ್ಟ್ಗೆ ನಟಿ ಸಂಜನಾ ಹಾಜರುಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂಥ ಬೆಳವಣಿಗೆ, ಇದೀಗ ಅವರ ಬ್ಲಡ್ ಸ್ಯಾಂಪಲಿಂಗು, ಕೊರೋನಾ ಟೆಸ್ಟು ಎಲ್ಲವೂ ಕೂಡ ಕೆಲವೇ ಹೊತ್ತಿನ ಮುಂಚೆ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂಥ KC ಜನರಲ್ ಆಸ್ಪತ್ರೆಯಲ್ಲಿ ಆಯಿತು. ಅದಾದಮೇಲೆ ಫಾರೆನ್ಸಿಕ್ ಲ್ಯಾಬ್ಗೆ ಬ್ಲಡ್ ಸ್ಯಾಂಪಲ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. 3 ದಿನ ರಿಪೋರ್ಟ್ ಬರಬೇಕು. ಮೀನ್ವೈಲ್ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಇದೀಗ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ರಿಮಾಂಡ್ ಕೋರ್ಟ್ ಅದು ವಸಂತ ನಗರದಲ್ಲಿದೆ, ಅಲ್ಲಿಗೆ ಸಂಜನಾ ಗಲ್ರಾಡಿ ಅವರನ್ನು ಹಾಜರುಪಡಿಸಿದ್ದಾರೆ. ಎಷ್ಟು ದಿನದ ಮಟ್ಟಿಗೆ ಈಗ ಕೋರ್ಟ್ ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ನನ್ನ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಿದ್ದಾರೆ. 8 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅಪ್ ಟು ದ ಕೋರ್ಟ್ ಈಗ ಎಷ್ಟು ದಿನ ಕೊಡ್ತಾರೆ ಅಂತ. ಯಾಕೆಂದರೆ ರಾಗಿಣಿ ಅವರಿಗೆ ಮೊದಲಿಗೆ 3 ದಿನ, ಅದಾದಮೇಲೆ 5 ದಿನ, 8 ದಿನ ಆಯಿತು. ಆದರೆ ಇವ್ರಿಗೆ ಮೊದಲನೇ ದಿನ 8 ದಿನ ಅಂತ ಕೇಳಿದ್ದಾರೆ ಈಗಾಗಲೇ CCB ಅಧಿಕಾರಿಗಳು. ಎಷ್ಟು ದಿನ ಕೊಡ್ತಾರೆ ನ್ಯಾಯಾಧೀಶರು ಎಲ್ಲವನ್ನು ಆಲಿಸ್ತಾರೆ. ಅದಾದ ನಂತರದಲ್ಲಿ ದಿನ ಡಿಸೈಡ್ ಆಗುತ್ತೆ ಎಷ್ಟು ದಿನ ಇರಬೇಕು CCB ಅವರ ಕಸ್ಟಡಿಯಲ್ಲಿ ಅಂತ. ಸೊ ಹಾಗಾಗಿ ವಸಂತನಗರದಲ್ಲಿರುವಂಥ ರಿಮಾಂಡ್ ಕೋರ್ಟ್ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ನಟಿ ಸಂಜನಾ ಅವ್ರನ್ನ.
ಒಂದು ಕಡೆ ರಾಗಿಣಿಯವರ ತಂದೆ ಅವ್ರ ಕಡೆ ವಾದ ಮಾಡೋಕ್ಕೆ ಲಾಯರ್ ಚೇಂಜ್ ಮಾಡಿದ್ರು, ಈ ಕಡೆ CCB ಅವರು ಅವ್ರ ಎನ್ಕ್ವೈರಿ ಮಾಡುವಂಥ ಇನ್ವೆಸ್ಟಿಗೇಷನ್ ಆಫೀಸರ್ನ ಚೇಂಜ್ ಮಾಡಿದ್ದಾರೆ. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಮಹಾಭಾರತ ಓದ್ತಾ ಇದ್ದ ರಾಗಿಣಿಯವರಿಗೆ ಶಾಕ್, ಏಕೆಂದರೆ ವಿಚಾರಣೆ ಇಲ್ಲ ಅಂದ್ಕೊಂಡಿದ್ರು. ಈಗ ರಾಗಿಣಿಯವರಿಗೆ ಶಾಕ್. ಅಂಜುಮಾಲಾ ಬದಲಿಗೆ ಇದೀಗ ಕಾತ್ಯಾಯಿನಿ ವಿಚಾರಣೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ರಾಗಿಣಿಯವರ ಪರ ವಾದ ಮಾಡೋದಕ್ಕೆ ಯಾರೋ ಮುಂಬೈಯಿಂದ ಲಾಯರ್ ಬರ್ತಿದ್ದಾರೆ ಅಂತ ನ್ಯೂಸ್ ಬರ್ತಾ ಇತ್ತು. ಅಂದರೆ ಅವರು ಕೂಡ ಲಾಯರ್ನ ಚೇಂಜ್ ಮಾಡಿದ್ರು. ಈ ಕಡೆ ರಾಗಿಣಿಯವರ ವಿಚಾರಣೆಗೆ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಶಿವಾಜಿನಗರದ ಇನ್ಸ್ಪೆಕ್ಟರ್ ಕಾತ್ಯಾಯಿನಿ ಹಾಜರ್. ಕಾತ್ಯಾಯಿನಿ ಅವರಿಂದ ವಿಚಾರಣೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಈ ವಿಚಾರಣೆ. ಇದು ರಾಗಿಣಿಯವರಿಗೆ ಸಂಬಂಧಪಟ್ಟಂಗೆ ಫಾಲೋ ಬ್ರೇಕಿಂಗ್ ನ್ಯೂಸ್. ಮಗಳನ್ನ ನೋಡಿ ತುಂಬ ದಿನ ಆಯಿತು, ಇವತ್ತು ಮಗಳನ್ನ ನೋಡಬೇಕು ಅಂತ ಅವರ ಪೋಷಕರು ಕೂಡ ಬಂದಿದ್ದರು. ಅಂದರೆ ರಾಗಿಣಿಯವರ ಅಪ್ಪ ಅಮ್ಮ, ಗಲ್ರಾಣಿ ಫ್ಯಾಮಿಲಿ. ಸೊ ಆದರೆ ಅವರು ವಾಪಸ್ ಹೋಗಬೇಕಾಗಿತ್ತು. ಸಾಂತ್ವನ ಕೇಂದ್ರದಿಂದ ವಾಪಸ್ ಹೋದರು ರಾಗಿಣಿಯವರ ಕುಟುಂಬದವರು. ಮಹಿಳಾ ಸಾಂತ್ವನ ಕೇಂದ್ರದಿಂದ ವಾಪಸ್ ಆದರು. ರಾಗಿಣಿ ಭೇಟಿಗೆ ಪೊಲೀಸರು ಅವಕಾಶ ಮಾಡಿಕೊಡಲಿಲ್ಲ. ಮಗಳನ್ನು ನೋಡದೆ ವಾಪಸ್ ಹೋಗಿದ್ದಾರೆ ಪೋಷಕರು. ಮಹಿಳಾ ಸಾಂತ್ವನ ಕೇಂದ್ರದಿಂದ ಹಿಂದಿರುಗಿದ್ರು. ಬ್ಯಾಕ್ ಕೆಲವೇ ಹೊತ್ತಿನ ಮುಂಚೆ ಅವರ ಮೆಡಿಕಲ್ ಟೆಸ್ಟ್ ಆಯಿತು. ಅದಾದ್ಮೇಲೆ ನೇರವಾಗಿ ಬೆಂಗಳೂರಿನ ವಸಂತನಗರದಲ್ಲಿರುವ 8ನೇ ACMM ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ರಿಮ್ಯಾಂಡ್ ಕೋರ್ಟ್ನಲ್ಲಿ ಈಗ ನಟಿ ಸಂಜನಾ ಅವರು ಹಾಜರಾಗಿದ್ದಾರೆ. ವಸಂತನಗರದಲ್ಲಿದೆ ರಿಮ್ಯಾಂಡ್ ಕೋರ್ಟ್. 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಕೋರ್ಟ್ ಆವರಣದ ಒಳಗಡೆ ದೃಶ್ಯ ಅದು. ಇದೀಗ ಒಳಗೋಗಿ ಆಚೆ ಬರ್ತಿದ್ದಾರೆ. ಓಕೆ, ಒಳಗಡೆಯಿಂದ ಆಚೆ ಬರ್ತಿದೆ. 8 ದಿನಗಳ ಪೊಲೀಸ್ ಕಸ್ಟಡಿ ಕೇಳಿದ್ದಾರೆ. ಬಟ್ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅಂತ ಲೆಟ್ಸ್ ವೆಯ್ಟ್, ಏನು ಅಂತ ಗೊತ್ತಾಗಬೇಕಷ್ಟೇ. ನಾವು ಕೂಡ ಕಾಯ್ತಾ ಇದ್ದೀವಿ. ರಿಮ್ಯಾಂಡ್ ಕೋರ್ಟ್ಗೆ ಸಂಜನಾ ಅವರು ಹಾಜರುಪಡಿಸಿದ್ರು. ಅಲ್ಲಿಂದ ಮತ್ತೆ ಇದೀಗ ಜೀಪ್ ಹತ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ CCB ಕಚೇರಿಗೆ ಬರ್ತಾರೆ. ವಸಂತನಗರದಲ್ಲಿರುವಂಥ ರಿಮ್ಯಾಂಡ್ ಕೋರ್ಟ್ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ನಟಿ ಸಂಜನಾ ಗಲ್ರಾಣಿ. ನೀವು ನೋಡ್ತಿರುವಂಥ ಬೆಳವಣಿಗೆ. ಇದಕ್ಕೆ ಮುಂಚೆ ಅವರು ಮೆಡಿಕಲ್ ಟೆಸ್ಟ್ ಆಯಿತು, ಫಿಸಿಕಲ್ ಎಕ್ಸಾಮಿನೇಷನ್ ಆಗುತ್ತೆ, ಬ್ಲಡ್ ಸ್ಯಾಂಪಲಿಂಗ್ ಕಳಿಸ್ಕೊಟ್ಟಿದ್ದಾರೆ ಫೊರೆನ್ಸಿಕ್ ಲ್ಯಾಬ್ಗೆ. ಅದೆಲ್ಲ ಒಂದು ಹಂತಕ್ಕೆ ನಡೀತಾ ಇರುತ್ತೆ. ಅದಾದಮೇಲೆ ನೇರವಾಗಿ ಅವ್ರನ್ನ ಒಂದು ಪ್ರತೀತಿ ಪ್ರಕಾರ ಪ್ರೊಸೆಸ್ ಅದು ಅವ್ರನ್ನ ನೀಟಾಗಿ ಹಾಜರುಪಡಿಸಬೇಕು. ಹಾಗಾಗಿ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. 8 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಿಕೊಂಡಿದ್ದಾರೆ CCB ಅಧಿಕಾರಿಗಳು. ಅಲ್ಲಿ ನ್ಯಾಯಾಧೀಶರು ಏನು ಡಿಸಿಷನ್ ಕೊಟ್ಟಿದ್ದಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅಲ್ಲಿಂದ ಹೊರಗಡೆ ಬಂದು ಇದೀಗ ವೆಹಿಕಲ್ ಹತ್ತಿದ್ದಾರೆ ಸಂಜನಾ ಗಲ್ರಾಣಿ. ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ. ಸಂಜನಾ ಗಲ್ರಾಣಿ ಅವ್ರನ್ನ ಎನ್ಕ್ವೈರಿ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. ನಾನು ಆಗಲೇ ಹೇಳಿದಾಗೆ ಕ್ಲಿಯರ್ ಕಟ್ ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಅವೆಲ್ಲ. ಯಾರೇ ಆಗಲಿ, ಯಾವುದೇ ಕೇಸಲ್ಲಿ ಯಾರೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಪ್ರಾಥಮಿಕವಾಗಿ ಅವರ ಮೆಡಿಕಲ್ ಎಕ್ಸಾಮಿನೇಷನ್ ಆಗಲೇಬೇಕು, ಆಗುತ್ತೆ ಕೂಡ. ಸೊ ಹಾಗಾಗಿ ಸಂಜನಾ ಗಲ್ರಾಣಿ ಅವ್ರದ್ದು ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿದ್ದಾರೆ. ಬ್ಲಡ್ ಸ್ಯಾಂಪಲಿಂಗ್ ಎಲ್ಲ ತೊಗೊಂಡಿದ್ದಾರೆ. ಅದರ ರಿಪೋರ್ಟ್ ಫೊರೆನ್ಸಿಕ್ ಲ್ಯಾಬ್ಗೆ ಹೋದ್ಮೇಲೆ ಒಂದು 2-3 ದಿನ ರಿಪೋರ್ಟಿಂಗ್ ಟೈಮ್ ತೊಗೊಳುತ್ತೆ. ಮೀನ್ವೈಲ್ ಅವ್ರನ್ನ ಇದೀಗ ACMM 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ತಮ್ಮ ಕಸ್ಟಡಿಗೆ ಕೇಳ್ಕೊಂಡಿದ್ದಾರೆ. 8 ದಿನಗಳ ಕಾಲ ಕೇಳ್ಕೊಂಡಿದ್ದಾರೆ. ಆದರೆ ನ್ಯಾಯಾಧೀಶರು ಏನು ಕೊಟ್ಟಿದ್ದಾರೆ ಆದೇಶ, ಅದನ್ನು ಕಾಯ್ತಾ ಇದ್ದೀವಿ. ಇದಾದಮೇಲೆ ಮತ್ತೆ CCB ಕಚೇರಿನೋ ಅಥವಾ ಅವ್ರನ್ನ ಇವತ್ತು ಅವ್ರು ಹ್ಞೂ ಅಂತಿರೋದ್ರಿಂದ ಒಂದಷ್ಟು ಅವ್ರಿಗೆ ರೆಸ್ಟ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಮತ್ತೆ CCB ಕಚೇರಿ ಕರ್ಕೊಂಡು ಹೋಗಿ ಅಲ್ಲಿ ಎನ್ಕ್ವೈರಿ ಶುರುವಾಗುತ್ತೋ ಅಥವಾ ಮಹಿಳಾ ಸಾಂತ್ವನ ಕೇಂದ್ರ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಈವ್ನಿಂಗ್ ಸೌಮ್ಯ, ಏನಾಗ್ತಿದೆ ಅಲ್ಲಿ? ವೆರಿ ಗುಡ್ ಈವ್ನಿಂಗ್ ಹರೀಶ್. ಸಂಜನಾರನ್ನ ಈಗ ಇಲ್ಲಿ ಜಸ್ಮಾ ಭವನ್ ರಸ್ತೆಯಲ್ಲಿರುವಂತಹ ರಿಮ್ಯಾಂಡ್ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಳಗೆ ವಿಚಾರಣೆ ಈಗ ಆರಂಭ ಆಗಿದೆ. ಬಹುಶಃ ಒಂದು 10ರಿಂದ 15 ನಿಮಿಷಗಳ ಕಾಲ ಇಲ್ಲಿ ವಿಚಾರಣೆ ನಡೆದ ನಂತರ CCB ಪೊಲೀಸರು 8 ದಿನಗಳವರೆಗೆ ಸಂಜನಾನ ವಿಚಾರಣೆ ಮಾಡೋದಕ್ಕೋಸ್ಕರ ತಮ್ಮ ಸುಪರ್ದಿಗೆ ಕೊಡಬೇಕು ಅನ್ನುವಂತ ವಿಚಾರಣೆ ನಡೀತಾ ಇದೆಯಾ, ಒಳಗಡೆ ನಡೀತಾ ಇದೆಯಾ ಈಗ? ಹೌದು, ಈಗ ಒಳಗೆ ನಡೀತಾ ಇದೆ. ನಮಗೆ ಆ ಒಂದು ವಿಡಿಯೋ ಕೂಡ ಕಾಣಿಸಿದೆ. ಅವರು ಮೊದಲು ಹೋಗಿ ಮೊದಲ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ನಂತರ ಈ ಒಂದು ನ್ಯಾಯಾಧೀಶರ ಎದುರು ಹಾಜರಾಗಿರುವಂತದ್ದು. ಸೊ ಒಳಗೆ ಈಗ ಅವರಿಗೆ 8 ದಿನ ನಮ್ಮ ಒಂದು ಸುಪರ್ದಿ ಕೊಡಿ ಅಂತ CCB ಅವರು ಕೇಳಿರೋದ್ರಿಂದ ಆ ಒಂದು ನಿರ್ಧಾರವನ್ನು ಮಾಡೋದು ನ್ಯಾಯಾಧೀಶರ ಮುಂದಿದೆ. ಅದರ ಜೊತೆನಲ್ಲಿ ಒಂದು ವೇಳೆ ಈ ಒಂದು
8 ದಿನದ ಒಂದು ಸುಪರ್ದಿ ಸಿಕ್ಕಿದ್ರೆ ಸಂಜನಾರದ್ದು, ಬಹುಶಃ ಇಲ್ಲಿಂದ ನೇರವಾಗಿ ಸಿಸಿಬಿ ಕಚೇರಿಗೆ ಕರ್ಕೊಂಡು ಹೋಗ್ತಾರಾ ಅಂತ ಅನ್ನುವಂತ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಇನ್ನೂ ಸಮಯ ಇರೋದ್ರಿಂದ ಬಹುಶಃ ಅವರನ್ನ ಸಿಸಿಬಿ ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಲವೊಂದಷ್ಟು ಸಮಯ ಅವರ ಎದುರಿಗೆ ಇಡ್ಲಿಕ್ಕೆ ಸಿಸಿಬಿ ಅವರ ಹತ್ರ ಒಂದು ಇಷ್ಟದ ಲಿಸ್ಟ್ ಕ್ವೆಶನ್ಸ್ ಇರುತ್ತೆ. ಸೊ ಆ ಒಂದು ವಿಚಾರಣೆಯನ್ನ ಮುಗಿಸಿ ಸಮಯ ಯಾವ್ಯಾವ ಪಾಯಿಂಟ್ಸ್ ಕವರ್ ಆಗ್ತಿದೆ? ಸಿಸಿಬಿ ಅವರು ಇಲ್ಲ ನಮಗೆ ಬೇಕು 8 ದಿನ ಅಂತ ಕೇಳೋಕೆ ಏನೆಲ್ಲ ಅವ್ರು ಹೇಳ್ತಿದ್ದಾರೆ ಪಾಯಿಂಟ್ಸ್ ಗಳನ್ನ? ಡೇ 1 ಇಂದನೂ ಸಂಜನಾ ಅವರ ಮೇಲೆ ಒಂದು ಗುಮಾನಿ ಇದ್ದೇ ಇತ್ತು. ಆದ್ರೆ ಅವರ ವಿರುದ್ಧ ಒಂದಷ್ಟು ಸಾಕ್ಷಿಗಳು ಅಥವಾ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಗಳು ಇರದೆ ಅವರನ್ನ ಸುಪರ್ದಿಗೆ ತೆಗೆದುಕೊಳ್ಳೋದು ಸಾಧ್ಯ ಇರ್ತಿರ್ಲಿಲ್ಲ, ಅರೆಸ್ಟ್ ಮಾಡೋದು ಸಾಧ್ಯ ಇರ್ತಿರ್ಲಿಲ್ಲ. ಸೊ ಈ ಎಲ್ಲಾ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಬಹುಶಃ ಇವರಿಗೆ ರಾಖಿ ಬ್ರದರ್ ಅಂತ ಏನು ಹೇಳ್ತಾ ಇದ್ದಾರೆ ರಾಹುಲ್, ಅವರ ಒಂದು ಜೊತೆಗಿನ ನಂಟು ಜೊತೆಗೆ ಈಗಾಗ್ಲೇ ಇರುವಂತಹ ಒಂದು ಆರೋಪಿಗಳೇನಿದ್ದಾರೆ ಅವರೆಲ್ಲ ಯಾವೆಲ್ಲ ವಿಚಾರಗಳನ್ನ ಪೊಲೀಸರ ಮುಂದೆ ಸಿಸಿಬಿ ಅವರ ಮುಂದೆ ಬಿಡಿಸಿಟ್ಟಿದ್ದಾರೋ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಂಜನಾರನ್ನ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದ್ರೆ ಕೊನೆ ಕ್ಷಣದವರೆಗೂ ಈಗಲೂ ಕೂಡ ಅವರು ನಾನು ನಿರಪರಾಧಿ ಅನ್ನುವಂತಹ ಒಂದು ವಾದವನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಅವರ ಒಂದು ಫೋನ್ ಅನ್ನ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ. ಸೊ ಆ ಫೋನ್ ನ ಕಾಲ್ ಟ್ರೇಸಿಂಗ್ ಮಾಡೋದು ಜೊತೆಗೆ ಯಾರ್ಯಾರಿಗೆ ಕರೆ ಮಾಡಿದ್ರು, ಯಾವ್ಯಾವ ಮೆಸೇಜ್ಗಳು, ಅವರು ಅಟೆಂಡ್ ಮಾಡಿದಂತ ಹೈ ಎಂಡ್ ಪಾರ್ಟಿಗಳು, ಆ ಪಾರ್ಟಿಗಳ ಮೇಲೆ ಒಂದು ಹೆಚ್ಚಿನ ಒಂದು ಒತ್ತಡ ಕೊಡಲಾಗಿದೆ. ಯಾಕೆಂದ್ರೆ ಆ ಪಾರ್ಟಿಗಳಲ್ಲೇ ಸಾಕಷ್ಟು ವ್ಯವಹಾರಗಳು ನಡೆದಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ ಏನು ಲಿಸ್ಟ್ ಇದೆ ಪೊಲೀಸ್ನವರ ಬಳಿ, ಈಗ ಆ ಅಕ್ಯೂಸ್ಡ್ ಲಿಸ್ಟ್ ಗಳಲ್ಲಿ ಮುಕ್ಕಾಲು ಪಾಲು ಜನ ಎಲ್ಲ ಕೂಡ ಆ ಪಾರ್ಟಿಯಲ್ಲಿ ಅಟೆಂಡ್ ಮಾಡಿದ್ರು ಅನ್ನುವಂಥದ್ದು ಒಂದು ಕಾಮನ್ ಲಿಂಕ್. ಸಂಜನಾ ಕೂಡ ಅದೇ ಒಂದು ಕಾಮನ್ ಲಿಂಕಿನ ಮತ್ತೊಂದು ತುದಿ ಅಂತ ಹೇಳ್ಬೋದು. ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ 8 ದಿನದವರೆಗೆ ಒಟ್ಟಿಗೆ ಕೇಳಿದ್ದಾರೆ ಅವರ ಒಂದು ಕಸ್ಟಡಿ ಅಂತ ಅಂದ್ರೆ ಬಹುಶಃ ಈ ಒಂದು ಪ್ರಶ್ನೆಗಳ ಲಿಸ್ಟ್ ಅಥವಾ ಸಂಜನಾರಿಂದ ಹೊರ ತೆಗೆಯುವಂತಹ ಒಂದು ವಿಚಾರಗಳ ಲಿಸ್ಟ್ ಸಿಸಿಬಿ ಅವರ ಹತ್ರ ತುಂಬಾ ದೊಡ್ಡದಾಗೆ ಇರುವ ಹಾಗಿದೆ ಹರೀಶ್. ಓಕೆ, ಬಟ್ ಸಂಜನಾ ಅವರು ಸಿಸಿಬಿ ಕಚೇರಿಗೆ ಬಂದಾಗ ತುಂಬಾ ಗರಂ ಆಗಿದ್ರು, ಅವ್ರೊಂದು ಸ್ವಲ್ಪ ಎಗರಾಡ್ತಾ ಇದ್ರು, ಟೇಬಲ್ ಕುಟ್ಟಿದ್ರು ಅಂತೆಲ್ಲ ಮಾತುಗಳು ಕೇಳಿ ಬಂತು. ಇವಾಗ ಹೌ ಇಸ್ ದ ರೆಸ್ಪಾಂಡ್, ಹೇಗಿದೆ ಈಗ ಅವ್ರದ್ದು? ಆಸ್ ಆಫ್ ನೌ ಸಂಜನಾ ಅವರಿಗೂ ಕೂಡ ಬಹುಶಃ ಗೊತ್ತಾಗಿದೆ ನಾನು ಏನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ. ಯಾಕೆಂದ್ರೆ ಎಲ್ಲಾ ಫಾರ್ಮಾಲಿಟೀಸ್ ನ ಪೇಪರ್ ವರ್ಕ್ ನ ತುಂಬಾ ನೀಟಾಗಿ ಮಾಡ್ಕೊಂಡು ಬಂದಿದ್ರು ಸಿಸಿಬಿ ಅವರು. ಈ ಬಾರಿ ಕಳೆದ ಬಾರಿ ರಾಗಿಣಿ ಅವರ ಮನೆಗೆ ಹೋಗಿ ಅವರನ್ನು ಸುಪರ್ದಿಗೆ ತೆಗೆದುಕೊಳ್ಳುವಂತ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಸಾಕ್ಷಿಗಳು ಇರ್ಲಿಲ್ಲ ಅನ್ನುವಂತ ವಿಚಾರ ಇತ್ತು. ಸೊ ಈ ಬಾರಿ ಅಂತ ಯಾವುದೇ ಲೋಪದೋಷಗಳು ಆಗದ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಒಂದು ಫುಲ್ ಪ್ರೂಫ್ ತಯಾರಿಯನ್ನ ಮಾಡ್ಕೊಂಡೇ ಸಿಸಿಬಿ ಸಂಜನಾ ಅವರ ಮನೆಗೆ ಹೋಗಿರೋದ್ರಿಂದ ಅವ್ರಿಗೂ ಬಹುಶಃ ಇಷ್ಟರೊಳಗೆ ಗೊತ್ತಾಗಿರುತ್ತೆ ನಾನು ಮಾಡುವಂತ ಇದರಲ್ಲಿ ಹೆಚ್ಚೇನೂ ಇಲ್ಲ, ಇನ್ನೇನೇ ಇದ್ರೂ ಕೂಡ ವಿಚಾರಣೆಯನ್ನ ಎದುರಿಸಲೇಬೇಕಾಗತ್ತೆ ಅಂತ. ಸೊ ಈಗ ಬಹುಶಃ ನ್ಯಾಯಾಧೀಶರ ಎದುರಿಗಿದೆ ಎಷ್ಟು ದಿನಗಳವರೆಗಿನ ಕಸ್ಟಡಿಯನ್ನ ಕೊಡಬಹುದು ಅವರು ಅಂತ. ಅಷ್ಟು ದಿನಗಳವರೆಗೂ ಕೂಡ ನಾನು ಸಿಸಿಬಿ ಅವರ ಒಂದು ಎದುರಿಗೆ ಇರಬೇಕಾಗುತ್ತೆ. ಜೊತೆಗೆ ಏನೇನೆಲ್ಲ ಹೇಳಬೇಕು ಅಥವಾ ಹೇಳಬಾರದು ಅನ್ನೋದ್ರ ಬಗ್ಗೆ ಬಹುಶಃ ಸಂಜನಾ ಈಗಾಗಲೇ ಒಂದು ರೀತಿ ಪ್ಲಾನ್ ಮಾಡ್ಕೊಂಡಿರಬಹುದು. ಯಾಕೆಂದ್ರೆ ಅವರಿಗೂ ಗೊತ್ತಿತ್ತು ಕಳೆದ ರಾಗಿಣಿ ಅವರ ಹೆಸರು ಬಂದು ಅವರ ಅರೆಸ್ಟ್ ಆದ ನಂತರವೇ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾಟನ್ಪೇಟೆ ಠಾಣೆ ಪ್ರಕರಣದಲ್ಲಿ ಸಂಜನಾ A14 ಆರೋಪಿ ನಂಬರ್ 14 ಅಕ್ಯೂಸ್ಡ್ 14 ಆಗಿದೆ. ಈಗ ಸ್ಯಾಂಡ್ಲ್ವುಡ್ನ ಡ್ರಗ್ಸ್ ಕೇಸಲ್ಲಿ ಸಂಜನಾ A14 ಆಗಿ ಇದೀಗ ನಮೂದಾಗಿದೆ. ಈ ಕ್ಷಣ ನೋಡ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಒಂದ್ ಕಡೆ 8ನೇ ACME ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಅಲ್ಲಿಗ ಡಿಸಿಷನ್ ಬರಬೇಕು. 8 ದಿನಗಳ ಮಟ್ಟಿಗೆ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳ್ತಿದ್ದಾರೆ. ಮಗದೊಂದು ಕಡೆ ಕಾಟನ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊನ್ನೆಷ್ಟೇ 12 ಇತ್ತು, ನಿನ್ನೆ ಒಬ್ಬ ಸಿಕ್ಕದ 13. ಈಗ ಸ್ಯಾಂಡಲ್ವುಡ್ನ ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ ಗಲ್ರಾಣಿ ಅಕ್ಯೂಸ್ ನಂಬರ್ 14. ಬ್ರೇಕಿಂಗ್ ನ್ಯೂಸ್.